ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಇವತ್ತು ಬಂದುಬಿಟ್ಟು ಒಂದು ತಮಿಳ್ನಾಡು ಒನ್ ಡೇ ಸ್ಟೇಷನ್ ರೌಂಡ್ ಟ್ರಿಪ್ ಇದೆ. ಧರಂಪುರಿ ಅಂತ ಹೇಳ್ಬಿಟ್ಟು ಇದೆ ಗಾಡಿ. ಹೋಗಿ ಪಿಕಪ್ ಮಾಡ್ಕೋಬೇಕು ಕಸ್ಟಮರ್ನ. 5:15 ಪಿಕಪ್ ಇದೆ. ಟೈಮ್ ಬಂದುಬಿಟ್ಟು 4:15. ಇಲ್ಲೇ HBR ಲೇಔಟ್ 10 ಕಿಲೋಮೀಟ್ರ್ ಇದೆ. ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಹೋಗಿ ಪಿಕಪ್ ಮಾಡೋಣ ಗೈಸ್. ಟೈಮ್ ಬಂದುಬಿಟ್ಟು 4:15 ಆಗೈತೆ ಗಸ್. ಗ್ಯಾಸ್ ಬಂದುಬಿಟ್ಟು ನಿಯರ್ ಬೈ ಅಂದರೆ ಒಂದು 4 ಪಾಯಿಂಟ್ ಐತೆ. ಹೋಗಿ ಗ್ಯಾಸ್ ಹಾಕಿಸ್ಕೊಂಡು ಪಿಕಪ್ ಲೊಕೇಶನ್ ಹೊರಡೋಣ ಗೈಸ್. ಕಸ್ಟಮರ್ ಲೊಕೇಶನ್ ರೀಚ್ ಆಗಿದ ತಕ್ಷಣ ಸಿಗ್ತೀನಿ ಗೈಸ್. ಕಸ್ಟಮರ್ ಲೊಕೇಶನ್ ಬಂದಿದ್ದೀನಿ ಗೈಸ್. ಕಾಲ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳೋರೆ. ಇಲ್ಲಿಂದ 140 ಕಿಲೋಮೀಟ್ರ್ ಆಗುತ್ತೆ. 3 ಅವರ್ಸ್ ಜರ್ನಿ. ಕರ್ಕೊಂಡೋಗಿ ದೇವರೇನೋ ಇರಬೇಕೇನೋ ನೋಡೋಣ. ರೀಚ್ ಆದಮೇಲೆ ಗ್ಯಾಸ್ ಹಾಕಿಸ್ಲಿಲ್ಲ, ಅದು ಒನ್ ವೇಯಲ್ಲಿ ಬಿಟ್ಟಿದ್ರು ಅಂತ ಬಿಟ್ಟು ಹೋಗ್ಬೇಕಾದ್ರೆ ನಿಯರ್ ಬೈ ಹತ್ತಿಬೇಲೆ ಹತ್ರ ಒಂದು ಸಿಗುತ್ತೆ, ಅಲ್ಲಿ ಹಾಕಿಸ್ಕೊಂಡು ಹೋಗ್ತಾ ಇರೋದೆ. ಹೋಗ್ಬೇಕಾದ್ರೆ ಸಿಗ್ತೀನಿ ಗೈಸ್. ಇನ್ನು ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ನಾನು ಅವಾಗಲೇ ಬಂದು 4:50 ರೀಚ್ ಆಗಿದ್ದೆ. ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಆಮೇಲೆ ಕಾಲ್ ಮಾಡಿದೆ. ಅಪಾರ್ಟ್ಮೆಂಟ್ ಒಳಗಡೆ ಬರೋಕ್ಕೆ ಕೇಳಿದರು. ಒಳಗಡೆ ಬಂದು ವಿಸಿಟರ್ ಪಾರ್ಕಿಂಗಲ್ಲಿ ಹಾಕೊಂಡು ಕೂತ್ಕೊಂಡಿದ್ದೀನಿ. ಕಸ್ಟಮರ್ ಬಂದಿದ್ದ ತಕ್ಷಣ ಹೊರಡೋದೆ. ಸರಿ ಗೈಸ್, ಕಸ್ಟಮರ್ ಬಂದರು ಗೈಸ್. ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು MG ರೋಡ್ ಮೇಲಿಂದ ಹೋಗ್ತಾಯಿದ್ದೀನಿ. MG ರೋಡ್ ಹತ್ರ ಸಿಗ್ನಲ್ ಹತ್ರ ವೆಯ್ಟ್ ಮಾಡಿ ಮುಂದೆ ಬಂದುಬಿಟ್ಟು ಹತ್ತಿಬೇಲೆ ಹತ್ರ ಗ್ಯಾಸ್ ಫುಲ್ ಟ್ಯಾಂಕ್ ಹಾಕಿಸ್ತಾ ಇದ್ದೀನಿ. ಇಲ್ಲಿಂದ ಫುಲ್ ಟ್ಯಾಂಕ್ ಹಾಕಿಸ್ಕೊಂಡ್ರೆ ನಾನ್ ಸ್ಟಾಪ್ ಹೋಗ್ತಾ ಇರುತ್ತೆ. ಗ್ಯಾಸ್ ಹಾಕಿಸ್ಕೊಂಡು ಮುಂದೆ ಬಂದೆ ಗೈಸ್. ಬಾರ್ಡ್ರ್ ಹತ್ರ ಬಂದಾಯಿತು. ನಮ್ಮ ರಾಜ್ಯ ಬಿಟ್ಟು ಪಕ್ಕದ ರಾಜ್ಯಕ್ಕೆ ಹೋಗ್ತಾಯಿದ್ದೀವಿ. ಎಷ್ಟೇ ಪಕ್ಕದ ರಾಜ್ಯಕ್ಕೆ ಹೋದ್ರೂ ಅದು ನಮ್ಮ ರಾಜ್ಯದಲ್ಲಿರೋ ಅಷ್ಟು ಫೀಲಿಂಗು ಬೇರೆ ರಾಜ್ಯದಲ್ಲಿ ಹೋದಾಗ ಬರೋದಿಲ್ಲ. ಅಂದರೆ ನಮ್ಮ ರಾಜ್ಯ ಅಂದರೆ ಒಂಥರ ಆನಂದ ಗೈಸ್. ಈ ಮುಂದೆ ಬಂದೆ ಗೈಸ್, ಜಾಮಲ್ಲಿ ಸಿಕ್ಕಾಕೊಬಿಟ್ಟೆ. ಈ ಹೊಸೂರು ಹತ್ರ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಂಡರ್ ಪಾಸ್ ಮಾಡೋಕ್ಕೋಸ್ಕರ ಹೊಡೆದಿದ್ದಾರೆ. ತುಂಬ ಜಾಮ್ ಇತ್ತು ಗೈಸ್. ಟಿಫನ್ ಮಾಡೋಕ್ಕೆ ಮುರುಗನ್ ಇಡ್ಲಿ ಅಂತ ಬಿಟ್ಟು ಗೈಸ್. ನಿಯರ್ ಬೈ ಕೃಷ್ಣಗಿರಿ ಚೆನ್ನಾಗಿದೆ. ಕಸ್ಟಮರ್ ಮುರುಗನ್ ಇಡ್ಲಿ ಹತ್ರ ಡ್ರಾಪ್ ಮಾಡಿಬಿಟ್ಟು ಮುಂದೆ ಬಂದೆ ಗೈಸ್. ಕಾಫಿ ಕುಡಿಯೋಣ ಅಂತ ಬಿಟ್ಟು ಒಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ಕುಡ್ಕೊಂಡು ಅವ್ರನ್ನ ರಿಟರ್ನ್ ಡ್ರಾಪ್ ಮಾಡಿದ್ಮೇಲೆ ನಾವು ಊಟ ಮಾಡೋಣ, ತಿಂಡಿ ಮಾಡೋಣ ಅಂತ ಬಿಟ್ಟು ಬಂದು ಒಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ಹಾಕಿಸ್ಕೊಂಡು ಕುಡ್ಕೊಂಡು ರಿಟರ್ನ್ ಹೋಗಬೇಕು ಗೈಸ್. ಹೋಗಿ ಕಸ್ಟಮರ್ ಬರೋ ವೆಯ್ಟ್ ಮಾಡಬೇಕು. ಬಂದಮೇಲೆ ನಾನ್ ಸ್ಟಾಪ್ ಹೋಗ್ತಾ ಇರುತ್ತೆ. ಚೆನ್ನಾಗಿತ್ತು ಗೈಸ್ ಕಾಫಿ. ಒಳ್ಳೆ ಕಾಫಿ ಆಯಿತು. ನೋಡ್ಬೇಕು ಕಸ್ಟಮರ್ ಬಂದಿದ್ದ ತಕ್ಷಣ ಕರ್ಕೊಂಡು ಇಲ್ಲಿಂದ ಇನ್ನೊಂದು 30 ಕಿಲೋಮೀಟ್ರ್ ಇದೆ. ಕರ್ಕೊಂಡೋಗಿ ಡ್ರಾಪ್ ಮಾಡಿ ಅದಾದ್ಮೇಲೆ ಬಂದಿಲ್ಲ. ಮತ್ತೆ ಕಸ್ಟಮರ್ ರಾಂಗ್ ಲೊಕೇಶನ್ ಹಾಕಿದ್ದಾರೆ ಗೈಸ್. ಇದು 2ನೇ ಸರಿ ಇದೇ ಕಸ್ಟಮರ್ ನಾನು ಪಿಕಪ್ ಮಾಡ್ತಾ ಇರೋದು. ಲಾಸ್ಟ್ ಟೈಮು ಹೀಗೆ ಮಾಡಿದರು, ಇವಾಗಲೂ ಹೀಗೆ ಮಾಡಿದ್ದಾರೆ. ಕಾಲ್ ಮಾಡಿ ಮಾತಾಡಿ ಅಂತ ಹೇಳ್ತಿದ್ರು, ನನ್ನ ಮೇಲೆ ರೇಗಾಡ್ತಾಯಿದ್ರು. ಆಮೇಲೆ ಮಾತಾಡಿದ್ರು, ಕರ್ಕೊಂಡು ಹೋಗಿ ಕೇಳಿದ್ರು. ಧರಂಪುರಿ ಡಿಸ್ಟಿಕ್ ಅಂತ ಗೈಸ್. ಅಲ್ಲಿಂದ ಧರಂಪುರಿಯಿಂದ 100 ಕಿಲೋಮೀಟ್ರ್ ಆಗುತ್ತೆ. ಇವಾಗ ಬೇರೆ ಲೊಕೇಶನ್ಗೆ ಹೋಗ್ತಾಯಿದ್ವಿ. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ 12 ಗಂಟೆ ಆಗುತ್ತೆ. ಅದಾದಮೇಲೆ ಡ್ರಾಪ್ ಮಾಡಿ ಊಟ ಮಾಡೋಕೆ ಹೋಗಬೇಕು ಗೈಸ್ ಒಂದೇ ಸರಿ. ಲೊಕೇಶನ್ ಏನೋ ಚೆನ್ನಾಗಿದೆ ಗೈಸ್. ಒಳ್ಳೆ ಡೀಪ್ ಫಾರೆಸ್ಟಲ್ಲಿ ಬಂದಂಗೆ ಆಯಿತು. ಟ್ರೈಬಲ್ ಏರಿಯಾ ಲೊಕೇಶನ್ ಇದು. ನೋಡೋಣ ಎಷ್ಟು ಚೆನ್ನಾಗೈತೆ ಅಂದರೆ ಲೊಕೇಶನ್ನು. ಫೈನಲಿ ಕಸ್ಟಮರ್ನ ಡ್ರಾಪ್ ಮಾಡಿ ಟಿಫನ್ ತಿನ್ನೋಕೆ ಹೋಗ್ತಾಯಿದ್ದೀನಿ ಗೈಸ್. ಇಲ್ಲಿ ಬಂದುಬಿಟ್ಟು ಟ್ರೈಬಲ್ ಸ್ಕೂಲ್ ಅಂತಿದ್ದು ಈ ವಿಲೇಜು. ಸದ್ಯಕ್ಕೆ ಇಲ್ಲೇನೋ ಕೆಲಸ ಇದೆ ಅಂತ ಬಿಟ್ಟು ಬಂದಿರೋದು. ನಾನು ಸದ್ಯಕ್ಕೆ ಟಿಫನ್ ತಿನ್ನೋಕೆ ಹೋಗ್ತಾಯಿದ್ದೀನಿ. ಬಂದಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಸ್ಕೂಲು, ಏನಿದೆ ಅಂತ ಬಿಟ್ಟು. ಯಾವುದೋ ಒಂದು ಚಿಕ್ಕದಾದ ವಿಲೇಜ್ ಇದೆ. ಇರೋದೆಲ್ಲ ಫಾರೆಸ್ಟ್ ಸೆಂಟ್ರಲ್ ಐತೆ ಗೈಸ್ ಇದು. ಅಂದರೆ ಮನೆಯೆಲ್ಲ ಚೆನ್ನಾಗಿ ಕಟ್ಕೊಂಡವ್ರೆ, ಆದರೂ ಟ್ರೈಬಲ್ ಅಂತ ಹೇಳ್ಬಿಟ್ಟು ಹೇಳ್ತವ್ರೆ. ಚೆನ್ನಾಗಿದೆ ಲೊಕೇಶನ್. ಬಂದಿದ್ದು ಸದ್ಯಕ್ಕೆ ಎಷ್ಟು ಕಿಲೋಮೀಟ್ರು? 202 ಕಿಲೋಮೀಟ್ರು, 5 ಅವರ್ಸ್ ಜರ್ನಿ ಬೆಂಗಳೂರಿಂದ. ಇಲ್ಲಿ ನಿಯರ್ ಬೈ ಬಂದಿದ್ದ ತಕ್ಷಣ ಒಂದು 10 ಕಿಲೋಮೀಟ್ರ್ ರೋಡ್ ಇತ್ತು ಗೈಸ್. ಅಯ್ಯೋ ಅನ್ನಿಸ್ಬಿಟ್ಟಿದೆ. 10 ಕಿಲೋಮೀಟ್ರ್ ಬರೋಕ್ಕೆ ಹಾಫ್ ಆನ್ ಅವರ್ ಮೇಲೆ ತಂದಿದೆ. ನಿಯರ್ಲಿ 40 ಮಿನಿಟ್ಸ್ ಆಗೈತೆ. ಅಷ್ಟು ಕಚಡವಾಗೈತೆ ರೋಡ್. ತೋರ್ಸೋಣ ಅಂದರೆ ಒಂದು ಹತ್ರನೂ ಕರೆಕ್ಟಾಗಿಲ್ಲ. ಫೋನ್ ಇಟ್ಕೊಳಕ್ಕೆ ಆಯ್ತಾ ಇರಲಿಲ್ಲ, ಅಷ್ಟು ಕಚಡವಾಗಿತ್ತು. ಸದ್ಯಕ್ಕೆ ಟಿಫನ್ ತಿನ್ನೋಣ ಅಂತ ಬಿಟ್ಟು ಹೋಗ್ತಾ ಇದ್ದೀನಿ. ಎಷ್ಟು ಲೊಕೇಶನ್ ಅಂತೂ ಸಖತ್ತಾಗೈತೆ. ಇಲ್ಲೇ ಇದ್ಬಿಡೋಣ ಅಂತ ಬಿಟ್ಟು ಅನಿಸ್ತೈತೆ. ನೆಟ್ವರ್ಕ್ 0 ಇಲ್ಲಿ. ಸರಿ ಗೈಸ್, ಟಿಫನ್ ತಿಂದ ಮೇಲೆ ಸಿಗ್ತೀನಿ. ಇವತ್ತು ಸಂಜೆವರೆಗೂ ಉಪವಾಸ ಅಂದ್ಕೊಂಡೇ ಇದ್ದೆ ಗೈಸ್. ಹೋಟೆಲ್ ಸಿಗಲ್ಲ ಅಂತೇಳ್ಬಿಟ್ಟು
ಆದರೆ ಹೋಟೆಲ್ ಸಿಕ್ತು. ಇವತ್ತು ಬೇರೆ ಇಲ್ಲಿ ಯಾರೋ VIP ಬಂದಾರೆ ಹಿಂಗೆ ಅವರೇ, ಹೆವಿ ಪೊಲೀಸ್ ಫೋರ್ಸು, ಇವರು ತುಂಬ ಜನ ಅಡ್ಡಾಡ್ತಾರೆ. ಏನಾಗ್ತಿದೆ ಅಂತೇಳಿ ಗೊತ್ತಿಲ್ಲ. ಇಲ್ಲೊಂದು ಹಾಸ್ಪಿಟ್ಲ್ ಇದೆ, ಹಾಸ್ಪಿಟ್ಲು ಚೆನ್ನಾಗಿದೆ, ತುಂಬ ಜನ ರಶ್ ಇದ್ದಾರೆ. ಅಂದರೆ ಇಲ್ಲಿರೋ ಸುತ್ತಮುತ್ತ ಹಳ್ಳಿಗಳೆಲ್ಲ ಇದೊಂದೇ ಹಾಸ್ಪಿಟ್ಲ್ ಇರಬೇಕು. ಒಳ್ಳೆ ರಶ್ ಇದ್ದಾರೆ. ಗೌರ್ಮೆಂಟ್ ಹಾಸ್ಪಿಟ್ಲ್ ಅನ್ನೋ ಗೊತ್ತಿಲ್ಲ. ನೋಡಿ ಈ ಲೆಫ್ಟೆಲ್ಲ ಹಾಸ್ಪಿಟ್ಲೇ ಇದೆ, ತುಂಬ ಜನ ಇದ್ದಾರೆ ಗೈಸ್. ಸರಿ, ಹೋಟೆಲ್ ಬಂದುಬಿಟ್ಟು ಇದೆ ಗೈಸ್, ಹೋಟೆಲ್ ಲೆಫ್ಟಲ್ಲಿರೋದು ಇದು. ಹೋಗಿ ಟಿಫನ್ ಮಾಡ್ಕೊಂಡು ಸಿಗ್ತೀನಿ ಗೈಸ್. ಊಟ ಮಾಡ್ಕೊಂಡು ಸಿಗ್ತೀನಿ ಗೈಸ್. ಫೈನಲಿ ಟಿಫನ್ ಆಯಿತು ಗೈಸ್. 11:15 ಟಿಫನ್ ತಿಂದಿರೋದು. 2 ಪರೋಟ, 1 ಆಮ್ಲೆಟ್ ತಿನ್ಕೊಂಡು ಹೋಗ್ತಾ ಇದ್ದೀನಿ. ಈ ಲೊಕೇಶನಲ್ಲಿ ಸುತ್ತೂರ ಬೆಟ್ಟಗಳವೆ, ಎಲ್ಲ ಗ್ರೀನರಿ ಐತೆ. ಇಲ್ಲಿ ಸಿಗ್ತಾ ಇರೋದು BSNL ಮಾತ್ರ 5G. ಇನ್ನು ಬೇರೆ ಜಿಯೋ, ಏರ್ಟೆಲ್ ಯಾವುದೇ ಇರಲಿ 1 ಪಾಯಿಂಟು ಸಿಗ್ತಾ ಇಲ್ಲ. ನೋಡಿ BSNL ಪವರ್ ಎಷ್ಟು. ಈ ಫೋನಲ್ಲಿ, ಇವಾಗ ವಿಡಿಯೋ ಮಾಡ್ತಿರೋ ಫೋನಲ್ಲಿ ಜಿಯೋ ಇದೆ. ಇನ್ನೊಂದು ಫೋನ್ ತೋರಿಸ್ತೀನಿ ಇರಿ ಗೈಸ್. ನೋಡಿ ಇದರಲ್ಲಿ ಏರ್ಟೆಲ್ ಒಂದಿದೆ, BSNL ಇದೆ. BSNL ನೋಡಿ ಫುಲ್ ತೋರಿಸ್ತಿದೆ. ಮುಂದೆಗಡೆನೇ ಟವರ್ ಇದೆ, ಆದರೂ ಸಿಗ್ತಾ ಇಲ್ಲ. BSNL ಮಾತ್ರ ಫುಲ್ ಸಿಗ್ತಿದೆ. ಇದು BSNL ಟವರು ಯಾವ ಟವರ್ ನನಗೊಂದು ಗೊತ್ತಿಲ್ಲ, ಟವರ್ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ. BSNL ಮಾತ್ರ 5G ಸಿಗ್ತೈತೆ. ನಾನು BSNL ರೀಚಾರ್ಜ್ ಮಾಡಿಲ್ಲ. ಇವಾಗ ಊಟ ಮಾಡಿ ಟಿಫನ್ ಮಾಡಿದ ಕಡೆ ಅವ್ರದ್ದು BSNL ವೈಫೈ ಆನ್ ಮಾಡ್ಕೊಂಡು ಪೇಮೆಂಟ್ ಮಾಡಿದ್ದು. ನನ್ನ ಹತ್ರ ಕ್ಯಾಶ್ ಇತ್ತು, ಕ್ಯಾಶ್ ಚೇಂಜ್ ಇಲ್ಲ ಅಂತ ಹೇಳ್ಬಿಟ್ಟು ಫೋನ್ಪೇ ಮಾಡೋಕ್ಕೆ ಹೇಳಿದ್ರು. ಅದರಿಂದ ಅವ್ರು ವೈಫೈ ಕನೆಕ್ಟ್ ಮಾಡ್ಕೊಂಡು ಫೋನ್ಪೇ ಮಾಡಿದೆ. ಅವರಲ್ಲಿ ತೋರಿಸ್ತಾ ಇತ್ತು BSNL 5G ಅಂತ ಹೇಳ್ಬಿಟ್ಟು. ಈ ಇಷ್ಟೊಂದು ಚೆಂದಾಗಿರೋ ಲೊಕೇಶನಲ್ಲಿ ಸಿಗ್ನಲ್ ಸಿಗದೇ ಇದ್ರೇ ಒಳ್ಳೆಯದು ಅನ್ನಿಸ್ತದೆ. ಅಷ್ಟು ಕ್ಲೀನಾಗಿದೆ ಲೊಕೇಶನು, ತುಂಬ ಇಷ್ಟ ಆಯಿತು ಗೈಸ್. ಇವರವರೆಲ್ಲ ಅದೃಷ್ಟ ಮಾಡಿರ್ಬೇಕು ಇಂಥ ಲೊಕೇಶನಲ್ಲಿ. ಎಲ್ಲೇ ನೋಡಿದ್ರು ಸುತ್ತ ಬೆಟ್ಟಗಳವೆ, ಎಲ್ಲೇ ನೋಡಿದ್ರು ಗ್ರೀನರಿ. ಒಳ್ಳೆ ಲೊಕೇಶನ್ ಗೈಸ್. ಗಾಡಿಗಳು ಇದ್ದಾವೆ. ಸರಿ ಗೈಸ್, ಗ್ರೀನರಿ ಎಷ್ಟು ಗ್ರೀನರಿ ಆಗಿದೆ ನೋಡಿ. ಇದಕ್ಕೆ ಬಂದಿರೋದು ಇವತ್ತು. ಯಾವುದೋ ಸೋಫಾ ಅಂತೆ, ನ್ಯಾಚುರಲ್ ಅಗ್ರಿಕಲ್ಚರಲ್ ಕಂಪ್ನಿ ಅಂತ ಹೇಳ್ಬಿಟ್ಟು. ಇದೇನು ಅಗ್ರಿಕಲ್ಚರ್ ಸ್ಕೂಲ್ ಇದೆಯೋ ಅಗ್ರಿಕಲ್ಚರ್ ಕಾಲೇಜ್ ಇದೆಯೋ ಗೊತ್ತಿಲ್ಲ. ಎಲ್ಲ ಮಾವಿನ ಗಿಡಗಳು, ಎಲ್ಲ ಮಾವಿನ ಹಣ್ಣೆಲ್ಲ ಹಂಗೆ ಇದ್ದಾವೆ. ಇದು ಕಡೆನೇ ಬಂದುಬಿಟ್ಟು ಅವ್ರ ಆಫೀಸ್ ಏನೋ ಇದೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಹೇಳ್ಕೊಡೋದಿರ್ಬೇಕು. ಇದು ಪ್ಲೇಸ್ ಮಾತ್ರ ಸಖತ್ತಾಗೈತೆ. ಅಂದರೆ ಅಗ್ರಿಕಲ್ಚರ್ ಮಾಡೋಂಥ ಫಾರ್ಮರ್ಸ್ನ, ಅದ್ರ ಬಗ್ಗೆ ನಾಲೆಜ್ ಯಾರಿಗಿರಲ್ವೋ ಅವ್ರನ್ನ ಕರ್ಕೊಬಂದ್ಬಿಟ್ಟು ಯಾವ ಥರ ವಿತೌಟ್ ಕೆಮಿಕಲ್ಸ್ ಯೂಸ್ ಮಾಡದೆ ಫಾರ್ಮಿಂಗ್ ಮಾಡಬೇಕು ಅಂತ ಬಿಟ್ಟು ಇಲ್ಲಿ ತೋರಿಸೋ ಅಂತ ಎಕ್ಸ್ಪೆರಿಮೆಂಟ್ ಹೆಂಗೆ ಆಗ್ಬೋದು, ಯಾವ್ಯಾವ ಥರ ಆರ್ಗ್ಯಾನಿಕ್ ಮೆಟೀರಿಯಲಲ್ಲಿ, ಅಂದರೆ ವಿತೌಟ್ ಕೆಮಿಕಲ್ ಯಾವುದೂ ಯೂಸ್ ಮಾಡದೆ ಆರ್ಗ್ಯಾನಿಕ್ ಆಗಿ ಯಾವ ಥರ ಅಂದರೆ ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳ್ಕೊಡೋದು. ಇದೊಂದು ಚಿಕ್ಕದಾದಂಥ ಒಂದು ಕಂಪ್ನಿ ಮಾಡಿದ್ದಾರೆ. ಪ್ಲೇಸ್ ಸಖತ್ತಾಗಿದೆ ಗೈಸ್. ಇವೆಲ್ಲ ಆಫೀಸ್ಗಳು ಇದ್ದಾವೆ ಚಿಕ್ಕದಾಗಿ. ಅದು ಮುಂದೆ ಅದು ಬಂದುಬಿಟ್ಟು ಸ್ಕೂಲ್ ಇರಬೇಕು ಗೈಸ್. ಒಂದು ಸ್ಟೇ ಅಂದರೆ ಯಾರು ಗೆಸ್ಟಾಗಿ ಬರ್ತಾರಲ್ಲ ಅವರೆಲ್ಲ ಸ್ಟೇ ಮಾಡೋದಕ್ಕೆ, ವಿಸಿಟ್ ಯಾರು ಮಾಡ್ತಾರೋ ಅವ್ರಿಗೆ ಸ್ಟೇ ಮಾಡೋದಕ್ಕೋಸ್ಕರ ಇಲ್ಲಿ ರೂಮ್ಸ್ ಎಲ್ಲ ಇದೆ ಅಂತೆ ದೇವಸ್ಥಾನದ್ದು. ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿಂದ ನೋಡಿಕೊಂಡು ಸ್ಕೂಲ್ ಹತ್ರ ಹೋಗ್ತೀವಿ ಗೈಸ್, ತೋರಿಸ್ತೀನಿ. ಇದು ಸ್ಕೂಲ್ ಗೈಸ್ ಅವ್ರದ್ದು. ಇವು ಕ್ಲಾಸಸ್ ಗೈಸ್. ಹುಡುಗರು ಪೇಂಟ್ ಮಾಡಿರೋದಂತೆ ಗೈಸ್ ಇದು, ಎಲ್ಲರೂ ಸೇರಿ. ಟೋಟಲ್ ಸ್ಟ್ರೆಂತ್ ಬಂದುಬಿಟ್ಟು 65 ಮೆಂಬರ್ಸ್ ಏನೋ ಇದ್ದಾರಂತೆ. ಇವು ಕ್ಲಾಸಸ್ ಗೈಸ್. ಇದೊಂದು ಸೆಕ್ಷನು, ಅದೊಂದು ಸೆಕ್ಷನು, ಅಲ್ಲೊಂದು, ಇದೊಂದು. ಚೆನ್ನಾಗಿದೆ ಗೈಸ್. ಲೊಕೇಶನ್ ಮಾತ್ರ ಸೂಪರ್ ಆಗಿದೆ. ಲೊಕೇಶನು, ಕ್ಲಾಸಸ್ಸು, ನೇಚರಲ್ಲಿ ಸೂಪರ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಹುಡುಗರು. ಅಂದರೆ ಇಲ್ಲಿ ಲೋಕಲ್ ಯಾರು ಇರ್ತಾರಲ್ಲ ಸುತ್ತಮುತ್ತ ಹಳ್ಳಿ ಅವ್ರಿಗೆ ಒಳ್ಳೆ ಸ್ಟೇಬಿಲಿಟಿ ಚೆನ್ನಾಗಿರುತ್ತೆ ಗೈಸ್. ಇಷ್ಟೊಂದು ಗ್ರೀನರಿಯಲ್ಲಿ ವಿತೌಟ್ ಪೊಲ್ಯೂಷನ್, ವಿತೌಟ್ ನಾಯ್ಸ್ ಪೊಲ್ಯೂಷನ್, ವಿತೌಟ್ ಏರ್ ಪೊಲ್ಯೂಷನ್, ವಿತೌಟ್ ನೆಟ್ವರ್ಕ್ ಎಷ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಇಲ್ಲಿ ಹುಡುಗರು. ನಿಜವಾಗ್ಲೂ ಅಂದರೆ ಇವರಷ್ಟು ಅದೃಷ್ಟವಂತ ವಿದ್ಯಾರ್ಥಿಗಳು ನನಗೆ ಗೊತ್ತಿರೋಂಗೆ ಎಲ್ಲೂ ಸಿಕ್ಕಿರಲ್ಲ. ಎಲ್ಲೇ ನೋಡಿದ್ರು ಸುತ್ತಲೂ ಗ್ರೀನರಿ ಇರುತ್ತೆ. ಒಂದೇ ಒಂದು ಇಲ್ಲಿ ಏನು ಕೇಳಿಸ್ತದೆ ಸೌಂಡ್ ಪೊಲ್ಯೂಷನ್ ಅಂದರೆ ಪಕ್ಷಿಗಳು ಚೂ 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 ಅನ್ನೋದು ಮಾತ್ರನೇ ಸೌಂಡ್ ಪೊಲ್ಯೂಷನ್. ಇಲ್ಲಿ ಏರ್ ಪೊಲ್ಯೂಷನ್ ಅಂದರೆ ಏರ್ ಪೊಲ್ಯೂಷನ್ 1% ಇಲ್ಲ.
ಅಷ್ಟು ಗ್ರೀನರಿ ಏರ್ ಸಿಗುತ್ತೆ. ಅಂದರೆ ಒಂದೇ ಒಂದು ಇದಂದರೆ ಬಿಸಿಲು ಒಂಚೂರು ಜಾಸ್ತಿ. ಸ್ಕೂಲ್ ಕಡೆಯಿಂದನೇ ಮಧ್ಯಾಹ್ನದ ಊಟನೂ ಇರುತ್ತಂತೆ ಹುಡುಗರಿಗೆ. ಒಳ್ಳೆ ಎಂಜಾಯ್ ಮಾಡ್ಕೊಂಡು ಹುಡುಗರು ಓದ್ತಾರೆ. ನೋಡಿ ಗೈಸ್, ಎಷ್ಟು ಗ್ರೀನರಿ ಇದೆ ಅಂದರೆ ಸೂಪರಾಗಿದೆ ಲೊಕೇಶನ್ ಮಾತ್ರ. ನನಗೆ ತಮಿಳು ಬಂದಿದ್ದರೆ ಇಲ್ಲಿ ಹುಡುಗರನ್ನ ಕರೆಸಿ ಮಾತಾಡ್ಸ್ಬೋದಾಗಿತ್ತು. ತಮಿಳು ಬರಲ್ವಲ್ಲ, ಏನು ಮಾಡೋಕ್ಕಾಗಲ್ಲ. ಊಟಕ್ಕೆ ಕರೀತಾರೆ ಗೈಸ್, ಹೋಗಿ ಸ್ಕೂಲ್ ಊಟ ಮಾಡ್ಕೊಂಡು ಬರೋಣ. NGO. ಹೇಗಿರುತ್ತೆ ಚೆಕ್ ಮಾಡ್ತೀನಿ ಗೈಸ್, ನೋಡೋಣ. ನಮಗೇನು ಯಾವುದಿದ್ರು ತಿನ್ನೋಕೆ ರೆಡಿ ನಾವು. ಎಷ್ಟು ಜನ ಊಟ ಮಾಡ್ತಾರೆ ನೋಡಿ ಗೈಸ್. ಎಲ್ಲ ಚಿಕ್ಕ ಮಕ್ಕಳು, ಸುತ್ತಮುತ್ತ ಅಲ್ಲಿದ್ದವರು, ಟೀಚರ್ಸು, ಎಲ್ರಿಗೂ ಇಲ್ಲೇ ಊಟ ಇರುತ್ತಂತೆ NGO ಕಡೆಯಿಂದ. ಊಟ ಮುಗಿದು ಗೈಸ್, ಚೆನ್ನಾಗಿತ್ತು, ಪರವಾಗಿಲ್ಲ. ಇನ್ನೇನು ಸ್ವಲ್ಪ ಹೊತ್ತಿಗೆ ಬರ್ತಾರೆ, ಇಲ್ಲಿಂದ ರಿಟರ್ನ್ ಹೊರಡೋದೆ ಬೆಂಗಳೂರಿಗೆ. ಲೊಕೇಶನ್ ಮಾತ್ರ ಸೂಪರ್ ಗೈಸ್. ಊಟನೂ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಗಾಡಿಯಲ್ಲಿ ನಿಲ್ಲಿಸಿದ್ದೀನಿ. ಇವಾಗ ರಿಟರ್ನ್ ಹೋಗ್ತಾ ಇರೋದೆ. ಗೆಸ್ಟ್ ಟೀಚರ್ ಯಾರು ಬಂದು ಇಲ್ಲಿ ಪಾಠ ಮಾಡ್ತಾರೆ ನೋಡಿ, ಅವ್ರಿಗೋಸ್ಕರ ಇದು ಆಲ್ಟಿಂಗ್ ಗೈಸ್. ಅಂದರೆ ಔಟರ್ ಸೈಡಿಂದ ಬರೋ ಟೀಚರ್ಸ್ಗೋಸ್ಕರ. ಆಲ್ಮೋಸ್ಟ್ ಇಲ್ಲೆಲ್ಲ ಫೆಸಿಲಿಟೀಸ್ ಇದೆ ಗೈಸ್. ಇದು 1993ಅಲ್ಲಿ, ಇದು 1997ಅಲ್ಲಿ, ಇದು 2016ಅಲ್ಲಿ. ಸದ್ಯಕ್ಕೆ ನೋಡ್ತಿರೋದು ಕೆಳಗಿರೋ ಬಿಲ್ಡಿಂಗ್ 2016ಅಲ್ಲಿರೋ ಬಿಲ್ಡಿಂಗ್. ಇದರಲ್ಲಿ ಅವರೆಲ್ಲ ಸ್ಟೋರ್ ಮಾಡ್ತಾರೆ. ಬ್ಯಾಕ್ ಸೈಡ್ ಕಾಣಿಸೋದು ವಾಶ್ರೂಮ್ಗಳು. ಇದು ಒಳಗಡೆ ರೂಮ್ ತೋರ್ಸೋಕ್ಕಾಗಲ್ಲ, ಪ್ರೈವೇಸಿ ಮ್ಯಾಟ್ರ್ ಇರುತ್ತೆ ನೋಡಿ. ಬುದ್ಧ ಹೆಂಗಿದೆ ಈ ಲೊಕೇಶನಲ್ಲಿ. ಯಾವುದೇ ಟೀಚರ್ಸ್ ಬಂದ್ರೂ ಅಂದರೆ ಔಟ್ಸೈಡಿಂದ ಬರೋ ವ್ಯಾಲೆಂಟ್ರಿ ಟೀಚರ್ಸು, ಅವ್ರಿಗೋಸ್ಕರ ಇದು ಗೈಸ್. ನೋಡಿ, ನೀರಿದೆ, ಫ್ರಿಜ್ ಇದೆ, ಏನಾದರೂ ಯೂಸ್ ಮಾಡ್ಕೋಬೋದು. ಸೂಪರಾಗಿದೆ. ಆರ್ಟ್ ಅಂತೆ, ಫೋಟೋಸು. ಇದು ಕಡೆ ಒಂದು, ಇಲ್ಲೊಂದು, ಇದು ಒಂದು ಫೋಟೋ, ಅಲ್ಲಿ ಹೂವು, ಅಲ್ಲೊಂದಿದೆ. ಬುಕ್ಸು, ಲೈಬ್ರರಿ ಓದ್ಕೊಳ್ಳೋದಕ್ಕೆ. ಇಲ್ಲೂ ಇದೆ ಕೆಲವು ಬುಕ್ಸು ಟೈಮ್ ಪಾಸ್ ಆಗೋದಕ್ಕೆ. ಸೆಂಟ್ರಲ್ ಹೂ ಗಿಡಗಳು, ಮುಂದೆ ಬುದ್ಧ, ಓಪನು. ಇದು ಕಡೆ ಒಂದು ರೂಮ್ ಇದೆ, ಇದು ಕಡೆ ಒಂದು ರೂಮ್ ಇದೆ. ಅದಕ್ಕೆ ಬೇರೆ ಕಡೆ ಸ್ಟೇರ್ ಕೇಸ್ ಇರಬೇಕು. ಸಖತ್ತಾಗೈತೆ. ಸರಿಯಾಗಿ ಸಿಗೋಣ, ಇಲ್ಲಿಂದ ಹೊರಡ್ತಾ ಇದ್ವಿ. ಸದ್ಯಕ್ಕೆ ಸ್ಕೂಲಿಂದ ಇದು ಆಲ್ಟ್ ಆಗೋದಕ್ಕೆ ಸ್ಕೂಲಲ್ಲಿದೆ. ಅಲ್ಲಿ ಅಗ್ರಿಕಲ್ಚರ್ ಅದು NGO ವರ್ಕ್ ಮಾಡ್ತಿರೋರು ಅಲ್ಲಿದ್ದಾರೆ. ಅಲ್ಲಿಂದ NGOನಿಂದ ನಡೆಸ್ತಿರೋದು. ಇದರಲ್ಲೇನೋ ಹ್ಯಾಂಡಿಕ್ರಾಫ್ಟ್ ಮಾಡ್ತಿರೋದು ಒಂದು ಕಡೆ ಇದೆ. ಹಾಸ್ಪಿಟ್ಲು ಇಲ್ಲೇ ಇದೆ. ಹಾಸ್ಪಿಟ್ಲು ಬೇರೆ ಕಡೆ ಇದೆ. ಇವ್ರದ್ದು ಇನ್ನೊಂದು ಶಾಪ್ ಇದೆ ಚಿಕ್ಕದಾಗಿ, ಅಂದರೆ ಆಯುರ್ವೇದಿಕ್ ಶಾಪು. ತುಂಬ ಕಡೆ ಇದೆ NGO, ಚಿಕ್ಕದಾಗಿ ನಡೆಸ್ತಾರೆ. ಸ್ಟ್ರೆಂತ್ ಬಂದುಬಿಟ್ಟು ಒಂದು 60 ಜನ ಏನೋ ಇರಬೇಕು. 1 to 8 ಇದ್ದಾರಂತೆ. ಇದು NGO ಲೊಕೇಟ್ ಆಗಿರೋ ಪ್ಲೇಸ್ ಗೈಸ್. ಇಲ್ಲಿಂದ ಸದ್ಯಕ್ಕೆ ಇವಾಗ ಬಿಡ್ತಾ ಇದ್ವಿ. ಟೈಮ್ ಬಂದುಬಿಟ್ಟು 3:17 ಆಗಿದೆ. ಇಲ್ಲಿಂದ ಡೈರೆಕ್ಟ್ ಹೊರಡೋದೇನು, ನಾನ್ ಸ್ಟಾಪ್ ಬೆಂಗಳೂರು. ಎಲ್ಲಾದರೂ 1-2 ಕಾಫಿ ನಿಲ್ಲಿಸಿ ಬ್ರೇಕು ಹೋಗ್ತಾ ಇರೋದೆ ಗೈಸ್. ಸಖತ್ತಾಗಿರೋ ಬ್ಯೂಟಿಫುಲ್ ಲೊಕೇಶನ್. ಬೆಳಗ್ಗಿನ ಏನಿಲ್ಲ ಅಂದರೂ 1,00,000 ಬಟರ್ಫ್ಲೈಸ್ನ ನೋಡಿರ್ತೀನಿ ನಾನು. ಅಷ್ಟಿದ್ದಾವೆ ರೋಡ್ ಮೇಲೆ ಹೋಗ್ಬೇಕಾದ್ರೆ. ಎಲ್ಲೇ ನಿಂತಿದ್ರು ಕೌಂಟ್ಲೆಸ್ ಬಟರ್ಫ್ಲೈಸ್. ನೇಚರ್ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಬಟರ್ಫ್ಲೈಸ್ ಇರುತ್ತಂತೆ ಗೈಸ್. ಅಷ್ಟು ಚೆನ್ನಾಗಿದೆ ಬಟರ್ಫ್ಲೈಸ್. ಇದೇ ಗೈಸ್ ಹಾಸ್ಪಿಟ್ಲು. ಸುತ್ತಮುತ್ತ ಇರೋ ಟ್ರೈಬಲ್ ಏರಿಯಾದಲ್ಲಿರೋ ಅಂಥ 600 ಫ್ಯಾಮಿಲೀಸ್ಗೆ ಇದೊಂದೇ ಹಾಸ್ಪಿಟ್ಲ್ ಅಂತ ಗೈಸ್. ಸೆಕೆಂಡ್ ಫುಲ್ ಸ್ಟಾಪ್ ಗೈಸ್. ಫುಲ್ ಎಂಟಿ ಆಗಿತ್ತು. 94 ರೂಪೀಸ್ ಇದೆ ಇಲ್ಲಿ. ಹೆವಿ ಮಳೆ ಸ್ಟಾರ್ಟ್ ಆಗೋಯ್ತು ಗೈಸ್. ಕಸ್ಟಮರ್ ಅವಾರ್ಡಿಂದ ಇದೇ ಸರ್ವಣ ಭವನದ ಹತ್ರ ಕಾಫಿ ಬ್ರೇಕ್ ಹಾಕಬೇಕು ಅಂತ ಬಿಟ್ಟು 1.5 ಅವರ್ನಿಂದ ವೆಯ್ಟ್ ಮಾಡ್ಕೊಂಡು ಕರ್ಕೊಬರ್ತಾಯಿದ್ದು. ಇದು ಬಂದುಬಿಟ್ಟು ಕೃಷ್ಣಗಿರಿ ಬಿಟ್ಟು ಟೋಲ್ ಬಿಟ್ಟು ಮುಂದೆಗಡೆ ಬಂದರೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಚೆನ್ನಾಗಿತ್ತು. ಕಾಫಿ ಕುಡ್ಕೊಂಡು ಇನ್ನು ಡೈರೆಕ್ಟ್ ಹೋಗ್ತಾ ಇರೋದು. ಇಲ್ಲಿಂದ ಇನ್ನೂ 1.5 hour 2 hours ಆಗುತ್ತೆ ಗೈಸ್. ಕಸ್ಟಮರ್ನ ಡ್ರಾಪ್ ಮಾಡೋಷ್ಟೊತ್ತಿಗೆ ನೈಟು 8:30-9 ಗಂಟೆ ಆಗ್ಬೋದು. ಟ್ರಾಫಿಕ್ ಕಡಿಮೆ ಇದ್ದರೆ ಬೇಗ ಆಗೋಗುತ್ತೆ. ನೋಡೋಣ ಗೈಸ್, ಒಂದು ಕಾಫಿ ಕುಡಿಯೋಣ. ಫೈನಲಿ ಕಾಫಿ ಬಂತು ಗೈಸ್. ಕಾಫಿ ಕುಡಿದ್ಬಿಟ್ಟು ಹೊರಡೋದೆ. ಬೆಳಗ್ಗೆ ಕಸ್ಟಮರ್ ಕರೆದಿರಲಿಲ್ಲ, ಇವಾಗ ಕರೆದಿದ್ರು ಕಾಫಿ ಕುಡಿಯೋ ಬಾರಪ್ಪ ಅಂತ ಬಿಟ್ಟು. ನೋಡೋಣ. ಒಂದು ಕಾಫಿ ಆಯಿತು. ಕಾಫಿ ಕುಡಿದು ಕಸ್ಟಮರ್ ವೆಯ್ಟ್ ಮಾಡ್ತಾಯಿದ್ದೀನಿ.
ಇಲ್ಲಿಂದ 3.5 hours ತೋರಿಸ್ತಿದೆ. ರೀಚ್ ಆಗೋಷ್ಟಿಗೆ 10-10:30 ಆಗುತ್ತೆ. ಇಲ್ಲಿಂದ ಇನ್ನು 90 ಕಿಲೋಮೀಟ್ರ್ ಇದೆ ಕೃಷ್ಣಗಿರಿಯಿಂದ. ನೋಡೋಣ ಗೈಸ್. ಟ್ರಾಫಿಕ್ ಇದ್ದಿದೆ ಅಂದರೆ ಸಾಕು, ಟ್ರಾಫಿಕ್ ಇದ್ದೇ ಇರುತ್ತೆ. 90 ಕಿಲೋಮೀಟ್ರಿಗೆ 3 hours ತೋರಿಸ್ಬೇಕು. ಯೋಚನೆ ಮಾಡಿ ಎಷ್ಟು ಟ್ರಾಫಿಕ್ ಇರಬೇಕು. ಫೈನಲಿ ಕ್ಲೋಸ್ ಆಯಿತು ಗೈಸ್. ಕ್ಲೋಸ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ. ಬಿಲ್ಲೆಲ್ಲ ಕ್ಲೋಸ್ ಮಾಡಿ ಪೇಮೆಂಟ್ ಎಲ್ಲ ಇಸ್ಕೊಂಡು ರಿಟರ್ನ್ ಟು ರೂಮ್ಗೆ ಹೋಗ್ತಾ ಇದ್ದೀನಿ ಗೈಸ್. ಹೋಗ್ತಾ ಸಿಗ್ತೀನಿ ರೀ. ಒಂಚೂರು ಬಿಲ್ ಕ್ಲಿಯರ್ ಮಾಡೋದೈತೆ, ಅವ್ರಿಗೇನೋ SMS ಕಳಿಸ್ಬೇಕು. ಕಳಿಸ್ಬಿಟ್ಟು ಇಲ್ಲಿಂದ ಹೊರಡ್ತಾ ಇರೋಣ. ಪ್ರತಿದಿನವೂ ಇದೆ ಆಗೋಯ್ತು ಗೈಸ್. ಬೆಳಗ್ಗೆ ಪಿಕಪ್ ಮಾಡಿದಾಗ ನೀಟಾಗಿರ್ತಾರೆ ಕಸ್ಟಮರು. ಬಿಲ್ ಕ್ಲೋಸಿಂಗ್ ಬಂದಿದ್ದ ತಕ್ಷಣ ಅದೇನಾಗುತ್ತೆ ಏನೋ ಗೊತ್ತಿಲ್ಲ, ಪೇಮೆಂಟ್ ಕೊಡೋಕ್ಕೆ ಹೇಳ್ತಾರೆ. ಅದೇನು ನಡೆದಿರುತ್ತೋ ಅದನ್ನು ಕೇಳ್ತೀವಿ ನಾವು. ಅದೇನಕ್ಕೆ ಅಷ್ಟೊಂದು, ಇದೇನಕ್ಕೆ ಎಷ್ಟೊಂದು, ಇಷ್ಟೊಂದು ಕಿಲೋಮೀಟ್ರ್ ಏನೋ ಕೊಡುತ್ತೆ ಅಂತ ಬಿಟ್ಟು ಹೇಳ್ತಾರೆ. ಲೊಕೇಶನ್ ಒಂದು ಕಡೆ ಹಾಕ್ಬಿಟ್ಟು ಒಂದು ಕಡೆ ಕರ್ಕೊಂಡು ಹೋಗ್ತಾರೆ. ಅದೆಲ್ಲ ತಪ್ಪು ಅವ್ರದ್ದು. ನೋಡಿ, ಟೋಟಲ್ ಬಂದುಬಿಟ್ಟು 402 ಕಿಲೋಮೀಟ್ರ್ ಓಡಿದೆ. ಬೆಳಗ್ಗೆ ಅವ್ರ ಮುಂದೆನೇ ನಾನು 0 ಮಾಡಿಬಿಟ್ಟು ಕರ್ಕೊಂಡೋಗಿರ್ತೀನಿ. ಆದರೂ ಬಂದುಬಿಟ್ಟು ಏನಕ್ಕೆ ಇಷ್ಟೊಂದು ಹೊಡ್ತು, ಎಲ್ಲಿಗೆ ಅವ್ರನ್ನ ಬಿಟ್ಟು ನಾನು ಎಲ್ಲರಪ್ಪ ಹೋಗೋಕ್ಕಾಗುತ್ತೆ. ಪ್ರತಿ ದಿವಸ ಅಷ್ಟೇ, ಬೆಳಗ್ಗೆ ಬಂದಿದ್ದ ತಕ್ಷಣ ಎಷ್ಟು ನೀಟಾಗಿರ್ತಾರೋ, ಬಿಲ್ ಕ್ಲೋಸಿಂಗ್ ಅಂದಿದ ತಕ್ಷಣ ಅದೆಲ್ಲಿಂದ ಬೇಜಾರಾಗೋಗುತ್ತೆ. ಬಿಲ್ ಕ್ಲೋಸಿಂಗ್ ಅಂದಿದ ತಕ್ಷಣ ಹೊಟ್ಟೆ ಕಿಚ್ಚು ಬಂದುಬಿಡುತ್ತೆ. ಅದ್ರಲ್ಲಿ ಬುಕ್ ಮಾಡಿದರೆ ಕಡಿಮೆ ಬಂದಿರೋದು, ಇದ್ರಲ್ಲಿ ಬುಕ್ ಮಾಡಿದರೆ ಕಡಿಮೆ ಬಂದಿರೋದು ಅಂತ ಬಿಟ್ಟಿರ್ತಾರೆ. ನಾನೇನಪ್ಪ ಮಾಡಬೇಕು, ಅವ್ರಿಗೆ ತಿಳ್ಕೊಂಡು ಬುಕ್ ಮಾಡಬೇಕು. ನನ್ನ ಮಕ್ಕಳು ತಗೋಬೇಕು. ಸರಿ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಬಿಟ್ಟು ಕಮೆಂಟ್ ಮಾಡಿ ಗೈಸ್. ಗ್ರೀನರಿ ಎಲ್ಲ ಕಸ್ಟಮರ್ ಹೇಗಾದರೂ ಇಲ್ಲಿ, ನನಗೇನು ಒಳ್ಳೆ ಲೊಕೇಶನ್ ಸಿಕ್ತು ಅನ್ನೋದು ಒಂದು. ಕಸ್ಟಮರ್ ಬುಕ್ ಮಾಡಿದ್ದು ಧರ್ಮಪುರಿ ಅಂತ ಬಿಟ್ಟು, ಅದು ಡಿಸ್ಟಿಕ್ ಅಂತ ಬಿಟ್ಟು, ಅಲ್ಲಿಂದ ಇವ್ರು ಕರ್ಕೊಂಡು ಹೋಗಿದ್ದ ಲೊಕೇಶನು 90 ಕಿಲೋಮೀಟ್ರ್ ಡಿಫ್ರೆನ್ಸ್ ಇದೆ. ಇನ್ನು ಎಕ್ಸ್ಟ್ರಾ ಕಿಲೋಮೀಟ್ರ್ ಓಡು ಅಂತ ಹೇಳ್ಬಿಟ್ಟು ಓಡಲ್ವಾ, ಇವ್ರು ಹಾಕಿದ್ದು 280 ಕಿಲೋಮೀಟ್ರು. ಅಲ್ಲಿಂದ 90 ಅಂದರೆ ಅದೊಂದು 180. ಅಲ್ಲಿಗೆ ಆಗಲಿಲ್ಲಪ್ಪ 200. ಇಲ್ಲಿಂದನೇ ಡೈರೆಕ್ಟ್ ಅವ್ರು ಹೇಳಿರೋ ಲೊಕೇಶನ್ ಹಾಕಿದ್ರೆ 200 ಕಿಲೋಮೀಟ್ರ್ ಇದೆ. ಸರಿ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಹಾಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಗೈಸ್.